ಸಂಸದ ರಾಹುಲ್ ಗಾಂಧಿ ವಿರುದ್ಧ ಜಿಗಜಿಗಣಿ ಕಿಡಿ. ವಿಜಯಪುರದಲ್ಲಿ ಸಂಸದ ರಮೇಶ ಜಿಗಜಿಣಗಿ ಹೇಳಿಕೆ. ರಾಹುಲ್ ಗಾಂಧಿ ಎಂತಹ ಲೀಡರ್. ರಾಹುಲ್ ಗಾಂಧಿ ತಂದೆ ಅಜ್ಜಿ ಒಳ್ಳೆಯ ಲೀಡರ್ ಇದ್ದರು. ರಾಹುಲ್ ಗಾಂಧಿ ತಲೆಯಿಲ್ಲದ ಲೀಡರ್ ಇದ್ದಾನೆ. ಇವನನ್ನು ಹೇಗೆ ದೇಶದ ವಿರೋಧ ಪಕ್ಷದ ನಾಯಕ ಮಾಡಿದ್ದಾರೆ ಎನ್ನುವುದು ದೇವರಿಗೆ ಗೊತ್ತು. ರಾಹುಲ್ ಗಾಂಧಿ ಸಣ್ಣ ಹುಚ್ಚ ಹುಡುಗ ಎಂದು ವಾಗ್ದಾಳಿ. 75 ವರ್ಷ ದೇಶ ಆಡಳಿತ ಮಾಡಿದ ಮನೆತನದವನು, ಇವನಿಗೆ ಡ್ರೆಸ್ ಕೋಡ್ ಸಹ ತಲೆಯಲ್ಲಿ ಇಲ್ಲ. ಸೊಂಟ ಹೊಂಕಲು ಕಾಣುವ ಹಾಗೆ ಡ್ರೆಸ್ ಹಾಕ್ಕೊಂಡು ಬರ್ತಾನೆ ಎಂದು ಜಿಗಜಿಣಗಿ ಲೇವಡಿ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ವಿಚಾರ ಅದೇನೂ ರಾಜಕಾರಣಿದೆ ನನಗೆ ಗೊತ್ತಿಲ್ಲ. ವಿಜಯಪುರದಲ್ಲಿ ಸಂಸದ ರಮೇಶ ಜಿಗಜಿಣಗಿ ಹೇಳಿಕೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಧರ್ಮಾಧಿಕಾರಿಯವರ ಹೆಸರಿಗೆ ಧಕ್ಕೆ ತರುವ ಕೆಲಸ ಮಾಡ್ತಾರೆ ಎಂದು ಅನಸ್ತಾ ಇದೆ ಎಂದ ಸಂಸದ ರಮೇಶ ಜಿಗಜಿಣಗಿ. ಇಲ್ಲ ಅವನಿಗೆ ಒಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಟ್ಕೊಂಡ್ಬರ್ತಾನೆ, ನಾಚಿಕೆ ಆಗೋದಿಲ್ಲ ಇವನಿಗೆ. ಇವನು ರಾಜೀವ್ ಗಾಂಧಿನ, ಇವನು ಯಾವ ಗಾಂಧಿ? ಇವನು ಗಾಂಧಿ ಮನೆತನಕ್ಕೆ ಅವಮಾನ ತರತಕ್ಕಂಥ ವ್ಯಕ್ತಿ. ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟ್ಯಾನ ಅಂಥೇಳಿ ನಾನು ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ. ಸರಿ ನೋಡ್ರಿ, ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಾನು ನೋಡಿದ್ದೀನಿ, ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ. ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂಥೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ, ಅಷ್ಟೇ. ಅದು ಬಿಟ್ಟರೆ ನಾ ಏನು ಹೇಳೋದಿಲ್ಲ. ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಾಗತ್ತಾರ. ಈಗ ನಡೆದದ 11 ಗಂಟೆಗೆ ನೋಡಿ ಬಂದೀನಿ. ಈಗ ನಡೆದದ ಭಾಳ ಸಂತೋಷ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ. ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ. ಅವರೇನು ಬರೀ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲುವಾಗಿ ಏನು ಬಂದಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿ ಬಂದಾರ. ಅದನ್ನು ಮಾಡ್ತಾರೆ, ಅದು ತುಂಬ ಸಂತೋಷ. ಅಲ್ಲಿ ಮಾಧ್ಯಮದಲ್ಲಿ ನೇರವಾಗಿ ದೃಶ್ಯ ಸೆರೆ ಇಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ. ನನಗಂತೂ ಈಗ ಸದ್ಯಕ್ಕೆ ಏನೂ ನನಗೆ ಮಾಹಿತಿ ಇಲ್ಲ. ಓಕೆ, ಸರಿ.